ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ವೆಜ್ ಕುರ್ಮಾ ಮಾಡಿದ್ದೇನೆ. ಚಪಾತಿ, ಪೂರಿ, ಅನ್ನ, ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಆಗುವಂತಹ ಒಂದು ತರಕಾರಿ ಸಾಗು ರೆಸಿಪಿ ವೆಜ್ ಕುರ್ಮಾ ಅಂತ ಹೇಳ್ಬೋದು. ಹಸಿ ಬಟಾಣಿ ಈಗ ಮಾರ್ಕೆಟಿಗೆ ತುಂಬಾನೇ ಬರ್ತದೆ. ಈಗ ಅದರ ರುಚಿಯಾದ ಒಂದು ಕುರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ರುಚಿಯಾದ ಹಸಿ ಬಟಾಣಿಯಿಂದ ವೆಜ್ ಕುರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ನಾನಿಲ್ಲಿ ಹಸಿ ಬಟಾಣಿಯನ್ನು ತಗೊಂಡಿದ್ದೇನೆ. ತಾಜಾ ಬಟಾಣಿ ಇದೆ. ಇದು ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲದಿದ್ದರೆ ಒಣ ಬಟಾಣಿಯನ್ನು ನೀರಿನಲ್ಲಿ ನೆನೆಸಿಟ್ಟು ಅದನ್ನು ಕೂಡ ನೀವು ಉಪಯೋಗಿಸ್ಬೋದು. ಇದಕ್ಕೆ ಸ್ವಲ್ಪ ತರಕಾರಿ ಕೂಡ ಹಾಕೋದುಂಟು. ಈಗ ಇಲ್ಲಿ ನಾನು ಒಂದು ಕ್ಯಾರೆಟನ್ನು ಕಟ್ ಮಾಡಿ ತಗೊಂಡಿದ್ದೇನೆ, ಒಂದು ಸ್ವಲ್ಪ ಬೀನ್ಸ್ ತುಂಡು ಮಾಡಿ ತಗೊಂಡಿದ್ದೇನೆ, ಹಾಗೆ ಒಂದು ಸಣ್ಣ ತುಂಡು ಕಾಲಿಫ್ಲವರ್, ಮತ್ತು ಒಂದು ಬಟಾಟೆ. ಇದನ್ನು ಬಟಾಟೆಯ ಸಿಪ್ಪೆ ತೆಗಿಲಿಲ್ಲ, ಮತ್ತು ಇಷ್ಟು ದೊಡ್ಡ ತುಂಡು ಮಾಡಿದ್ದೇನೆ. ಸಿಪ್ಪೆ ಸಹಿತ ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ಸಿಪ್ಪೆ ತೆಗೆದು ಕೂಡ ಕಟ್ ಮಾಡಿ ತಗೊಳ್ಬೋದು. ನಿಮಗೆ ಇಷ್ಟದ ತರಕಾರಿಯನ್ನು ಹಾಕ್ಕೊಳ್ಬೋದು. ಇದರಲ್ಲಿ ಯಾವುದೆಲ್ಲ ತರಕಾರಿ ಬೇಡ ಅದನ್ನು ಸ್ಕಿಪ್ ಮಾಡ್ಬೋದು. ಈಗ ಒಂದು ಕುಕ್ಕರನ್ನು ತಗೊಂಡು ಅದರಲ್ಲಿ ಬಟಾಣಿ ಕಾಳನ್ನು ಹಾಕ್ಕೊಳ್ಬೇಕು. ಬಟಾಣಿ ಕಾಳನ್ನು ತೊಳೆದು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ತರಕಾರಿಗಳನ್ನೆಲ್ಲ ತೊಳೆದು ಹಾಕಿದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕಿ ಬೇಯಿಸಬೇಕು. ಒಂದು ಸಿಟಿ ತೆಗೆದ್ರೆ ಸಾಕು. ತರಕಾರಿ ಎಲ್ಲ ಕರಗುವಷ್ಟು ಬೇಯಿಸ್ಲಿಕ್ಕಿಲ್ಲ. ಕುಕ್ಕರಲ್ಲಿ ಹಾಕದೆ ನೀವು ಹೀಗೆ ಹೊರಗಡೆ ಬೇಯಿಸಿಕೊಂಡ್ರೂ ಆಗ್ತದೆ. ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಿಸಿಕೊಳ್ಳುವ. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಒಂದು ವಿಸಿಲ್ ಕೂಗಿಸಿಕೊಂಡ್ರೆ ಆಯಿತು. ಈಗ ಬೇಯಿಸಿ ತಂದಿದ್ದೇನೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ, ಜಾಸ್ತಿ ಮೆತ್ತಗಾಗಲಿಲ್ಲ. ಒಂದೇ ವಿಸಿಲ್ ಕೂಗಿಸಿದ್ದೇನೆ. ಈಗ ಇದಕ್ಕೆ ಮಸಾಲೆ ರುಬ್ಬಿಕೊಳ್ಳುವ. ಒಂದು ಮಿಕ್ಸಿ ಜಾರಲ್ಲಿ 1/4 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ಬೇಕು. ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಸಣ್ಣ ಈರುಳ್ಳಿ ಇದು, ಹಾಗಾಗಿ ಒಂದು ಇಡೀ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿ ಆದರೆ ಒಂದು ಅರ್ಧ ಹಾಕಿದ್ರೂ ಸಾಕಾಗ್ತದೆ. ಹಾಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು. ಕೂರ್ಮವನ್ನು ಜಾಸ್ತಿ ಖಾರ ಮಾಡಲಿಕ್ಕಿಲ್ಲ, ಹಾಗಾಗಿ ನಾನಿಲ್ಲಿ 2 ಹಸಿಮೆಣಸು ಹಾಕಿದ್ದೇನೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಒಂದು 7 ರಿಂದ 8 ಬೆಳ್ಳುಳ್ಳಿ ಹಾಕಿದ್ದೇನೆ. ಬೆಳ್ಳುಳ್ಳಿ ನೋಡಿ, ಇಲ್ಲಿ ಸ್ವಲ್ಪ ಸಣ್ಣ ಬೆಳ್ಳುಳ್ಳಿ ಇದು, ಜವಾರಿ ಬೆಳ್ಳುಳ್ಳಿ. ಹಾಗೆ ಒಂದು 8 ಎಸಳನ್ನು ಹಾಕಿದ್ದೇನೆ. ದೊಡ್ಡ ಬೆಳ್ಳುಳ್ಳಿ ಆದರೆ ಒಂದು 3-4 ಎಸಳ ಹಾಕಿದ್ರೂ ಸಾಕಾಗ್ತದೆ. ಸಣ್ಣ ತುಂಡು ಚಕ್ಕೆಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು 4 ಲವಂಗವನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಸಣ್ಣ ಶುಂಠಿಯನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ದಂಟು ಸಮೇತ ಹಾಕ್ಕೊಳ್ತಾ ಇದ್ದೇನೆ. ದಂಟು ಸಮೇತ ಹಾಕೋದ್ರಿಂದ ಮಸಾಲೆಗೆ ಒಳ್ಳೆಯ ಪರಿಮಳ ಕೂಡ ಬರ್ತದೆ. ಈ ಎಲ್ಲ ಮಸಾಲೆಗಳನ್ನು ನೀವು 1 ಚಮಚ ಎಣ್ಣೆಯಲ್ಲಿ ಹುರಿದು ಅದನ್ನು ತಣಿಸಿ ಆಮೇಲೆ ಬೇಕಿದ್ರೂ ರುಬ್ಬಿಕೊಳ್ಬೋದು. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಬೇಕು. ಈಗ ನಾನು ರುಬ್ಬಿದ್ದೇನೆ ನೋಡಿ. ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ ಒಂದು 4 ಚಮಚ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಅರ್ಧ ಚಮಚ ಸಾಸಿವೆ, ಹಾಗೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ಬೇಕು. ಮತ್ತು ಸ್ವಲ್ಪ ಕರಿಬೇವು. ಈ 3 ಹಾಕಿ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು. ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿದಿದೆ. ಈಗ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಈರುಳ್ಳಿಯನ್ನು ಸ್ವಲ್ಪ ಮೆತ್ತಗಾಗುವ ತನಕ ಹುರಿಬೇಕು. ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಷ್ಟು ಹೊತ್ತು ಹುರಿದುಕೊಳ್ಬೇಕು. ಈಗ ಒಂದು ಟೊಮೆಟೊವನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊವನ್ನು ಕೂಡ ಹಾಗೆ ಮೆತ್ತಗಾಗುವ ತನಕ ಹುರಿದುಕೊಳ್ಬೇಕು. ಈ ಥರದ ಕುರ್ಮಾ ಪೂರಿ, ಚಪಾತಿ, ರೊಟ್ಟಿಗೆಲ್ಲ ತುಂಬಾ ಒಳ್ಳೆಯದಾಗಿ ಆಗ್ತದೆ. ಮತ್ತು ಮಾಡೋದು ತುಂಬಾ ಸುಲಭ ನೋಡಿ. ಟೊಮೆಟೊ ಕೂಡ ಮೆತ್ತಗಾಗ್ತಾ ಬಂತು. ಈಗ ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೇನೆ. ಈಗ ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಮಗುಚಿಕೊಂಡು ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಈಗ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮಸಾಲೆಯನ್ನು ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಮಗುಚಬೇಕು. ಮತ್ತು ಈಗ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೀಗ ಸ್ವಲ್ಪ ಹೊತ್ತು ಬೇಯಿಸಬೇಕು.
ಈ ಮಸಾಲೆ ಈಗ ಎಲ್ಲವನ್ನು ಹಸಿಯಾಗಿ ರುಬ್ಬಿಕೊಂಡ ಕಾರಣ ಈಗ ಈ ಮಸಾಲೆಯ ಹಸಿ ವಾಸನೆ ಹೋಗಬೇಕು. ಇದನ್ನೀಗ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಬೇಯಿಸಿಕೊಳ್ಬೇಕು. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ನಾನು ಇದನ್ನು ಬೇಯಿಸಿಕೊಳ್ತಾ ಇದ್ದೇನೆ. ಇಲ್ಲದಿದ್ದರೆ ನೀವು ಹಾಗೆ ಸ್ವಲ್ಪ ಹೊತ್ತು ಮಗುಚುತ್ತಾ ಇದ್ರೂ ಆಗ್ತದೆ. ಮುಚ್ಚಳ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಒಂದು 2 ನಿಮಿಷ ಇದನ್ನು ಬೇಯಿಸಿಕೊಳ್ಬೇಕು. ಮಸಾಲೆ ಎಣ್ಣೆ ಬಿಟ್ಟುಕೊಳ್ತದೆ, ಅಷ್ಟು ಹೊತ್ತು ಇದನ್ನು ಬೇಯಿಸಿಕೊಳ್ಬೇಕು. ನೋಡಿ, ಈಗ ಚೆನ್ನಾಗಿ ಕುದೀತಾ ಉಂಟು. ನೀರೆಲ್ಲ ಆರಿ ಸ್ವಲ್ಪ ಡ್ರೈ ಆಗಿದೆ. ಈ ಥರ ಬೇಯಿಸಿಕೊಂಡ್ರೆ ನಿಮಗೆ ಅದರ ಹಸಿ ವಾಸನೆ ಎಲ್ಲ ಹೋಗಿರ್ತದೆ. ಈಗ ತರಕಾರಿಯನ್ನು ಹಾಕ್ಕೊಳ್ಬೇಕು. ತರಕಾರಿಯ ನೀರನ್ನು ತೆಗೆದು ತರಕಾರಿ ಮಾತ್ರ ಮೊದಲು ಹಾಕ್ಕೊಂಡ್ರೂ ಆಗ್ತದೆ. ನೀವು ಬೇಯಿಸುವಾಗ ಹಾಕಿದ ನೀರು ಜಾಸ್ತಿಯಾಗಿ, ಅದರಲ್ಲಿ ನೀರು ಜಾಸ್ತಿ ಇದ್ದರೆ ವೆಜ್ ಕುರ್ಮ ಕೂಡ ತೆಳ್ಳಗಾಗಿ ಆಗ್ತದೆ. ಅದಕ್ಕಾಗಿ ನೀರನ್ನು ತೆಗೆದು ತರಕಾರಿ ಮಾತ್ರ ಮೊದಲು ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡ್ಕೊಳ್ಬೇಕು. ಮತ್ತೆ ಬೇಕಿದ್ರೆ ಅದೇ ಬೇಯಿಸಿದ ತರಕಾರಿ ನೀರನ್ನೇ ವಾಪಸ್ ಹಾಕ್ಕೊಂಡು ತೆಳ್ಳಗೆ ಮಾಡ್ಲಿಕ್ಕೆ ಆಗ್ತದೆ. ನಾನು ಜಾಸ್ತಿ ನೀರು ಹಾಕಿ ಬೇಯಿಸಲಿಲ್ಲ, ಹಾಗಾಗಿ ನಾನು ಇಲ್ಲಿ ತರಕಾರಿಯನ್ನು ನೀರು ಸಮೇತ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಈಗ ಉಪ್ಪನ್ನು ಹಾಕ್ಕೊಳ್ಬೇಕು. ತರಕಾರಿ ಬೇಯಿಸುವಾಗಲೂ ಉಪ್ಪು ಹಾಕಿದುಂಟು, ಹಾಗಾಗಿ ಇದಕ್ಕೆ ರುಚಿ ನೋಡಿಕೊಂಡೇ ಉಪ್ಪು ಹಾಕ್ಕೊಳ್ಬೇಕಾಗ್ತದೆ. ಈಗ ಉಪ್ಪು ಹಾಕಿದ್ದೇನೆ. ಅರ್ಧ ಚಮಚ ಅಥವಾ 1 ಚಮಚ ಆಗುವಷ್ಟು ಗರಂ ಮಸಾಲೆ ಹಾಕ್ಕೊಳ್ಬೇಕು. ಗರಂ ಮಸಾಲೆ ಬೇಡದಿದ್ರೆ ಹಾಕದಿದ್ರೂ ಆಗ್ತದೆ. ಗರಂ ಮಸಾಲೆ ಹಾಕೋದ್ರಿಂದ ಹೋಟೆಲಲ್ಲಿ ಮಾಡಿದ ವೆಜ್ ಕುರ್ಮದ ಥರ ಪರಿಮಳ ಇರ್ತದೆ. ಬೇಕಿದ್ರೆ ಗರಂ ಮಸಾಲೆ ಹಾಕ್ಕೊಳ್ಬೋದು. ಉಪ್ಪು ಗರಂ ಮಸಾಲೆ ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಬೇಕಿದ್ರೆ ಮುಚ್ಚಳ ಮುಚ್ಚಿಟ್ಟುಕೊಂಡು ಬೇಯಿಸಿಕೊಳ್ಬೋದು. ಇದು ತರಕಾರಿ ಮೊದಲೇ ಬೆಂದ ಕಾರಣ ಮತ್ತೆ ಜಾಸ್ತಿ ನೀವು ಬೇಯಿಸಿಕೊಳ್ಳುವ ಅಗತ್ಯ ಇಲ್ಲ. ಈಗ ಒಂದು ಸಾರಿ ಚೆನ್ನಾಗಿ ಕುದಿ ಬಂದರೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಒಂದು ಸಣ್ಣ ಕುದಿ ಬಂದರೆ ಸಾಕಾಗ್ತದೆ. ಹೋಟೆಲಲ್ಲಾದರೆ ಈ ಥರದ ಕೂರ್ಮ ಮಾಡುವಾಗ ಅದಕ್ಕೆ 1 ಚಮಚ ಕಾರ್ನ್ಫ್ಲೋರ್ ಅಥವಾ 1 ಚಮಚ ಮೈದಾವನ್ನು ಮಿಕ್ಸ್ ಮಾಡ್ಕೊಳ್ತಾರೆ. ಸ್ವಲ್ಪ ನೀರಿನಲ್ಲಿ ಕಲಸಿ ಹಾಕ್ಕೊಳ್ತಾರೆ. ಹಾಗಿದ್ರೆ ಗ್ರೇವಿ ದಪ್ಪಾಗಿ ಆಗ್ತದೆ ನೋಡಿ. ನಿಮಗೆ ಹಾಗೆ ದಪ್ಪ ಬೇಕು ಅಂತಾದರೆ ನೀವು ಹಾಕ್ಕೊಳ್ಬೋದು. ಅಥವಾ 1 ಚಮಚ ಅಕ್ಕಿ ಹಿಟ್ಟನ್ನು ಬೇಕಿದ್ದರೂ ಸ್ವಲ್ಪ ನೀರಿನಲ್ಲಿ ಕಲಸಿ ಸೇರಿಸಿದರೆ ಗ್ರೇವಿ ದಪ್ಪ ಆಗ್ತದೆ. ನಾನು ಅದು ಯಾವುದನ್ನು ಹಾಕ್ತಾ ಇಲ್ಲ, ಆದರೂ ಗ್ರೇವಿ ಎಷ್ಟು ದಪ್ಪ ಆಗಿದೆ ಅಂತ ನಿಮಗೆ ತಣಿದ ಮೇಲೆ ತೋರಿಸ್ತೇನೆ ನೋಡಿ. ಈಗ ಇದು ಚೆನ್ನಾಗಿ ಕುದೀತಾ ಉಂಟು. ಜಾಸ್ತಿ ಹೊತ್ತು ಇದನ್ನು ಕುದಿಸಿಕೊಳ್ಳುವ ಅಗತ್ಯ ಇಲ್ಲ, ತರಕಾರಿ ಎಲ್ಲ ಮೊದಲೇ ಬೆಂದಿದೆ ನೋಡಿ. ಹಾಗಾಗಿ ಈಗ ಜಾಸ್ತಿ ಕುದಿಸಿಕೊಳ್ಳುವ ಅಗತ್ಯ ಇಲ್ಲ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಚಪಾತಿ ರೊಟ್ಟಿಗೆಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ನೋಡಿ. ಗಸಿ ಟೈಪ್ ಮಾಡಬೇಕು, ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿ ಆಗ್ತದೆ. ಮಸಾಲೆ ಜಾಸ್ತಿ ಬೇಕಾದರೆ ತರಕಾರಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ನಾನಿಲ್ಲಿ ತರಕಾರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ. ಇದು ತಣಿದ ಮೇಲೆ ತುಂಬಾ ದಪ್ಪ ಆಗಿ ಆಗ್ತದೆ ನೋಡಿ. ಈಗ ಚೆನ್ನಾಗಿ ತಣಿದಿದೆ, ಗ್ರೇವಿ ಚೆನ್ನಾಗಿ ದಪ್ಪ ಆಗಿದೆ ನೋಡಿ. ನೀವು ಒಂದು ಸಾರಿ ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಆಗ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.